ಸೂಚನೆಗಳನ್ನ ಕೊಡಲಿಕ್ಕೆ ಇಷ್ಟಪಡ್ತೀವಿ ಸರ್. ಮೊಟ್ಟ ಮೊದಲು ನಮ್ಮ ಜಮಿಯತಿ ಉಲಮಾದಿಂತರ ನಾವು ಹೇಳೋದಂದರೆ, ನಾವು ಒಗ್ಗಟ್ಟಿಯಾಗಿ ಒಂದು ಸ್ಥಾನದಲ್ಲಿ ಎಲ್ಲ ಮುಸ್ಲಿಂ ಬಾಂಧವರು ನಿಂತು, ಮತ್ತು ಈ ಮಾತನ್ನು ನಾನು ಬಹಳಷ್ಟು ವಿಶ್ವಾಸ ಮತ್ತು ಅಧಿಕಾರದಿಂದ ನಮ್ಮ ಎಲ್ಲ ದೊಡ್ಡ ಉಲಮಾ ಮತ್ತು ಹುಫಾಜ್ಗಳು, ಮುಸ್ಲಿಂ ಸಮಾಜದ ಬಹಳಷ್ಟು ಮುಖ್ಯ ಅತಿಥಿ ಮತ್ತು ಅಧ್ಯಕ್ಷರಿಗೆ ಎಲ್ಲ ನಡುವಿಟ್ಟುಕೊಂಡು ನಾನು ಒಂದು ಜವಾಬ್ದಾರಿಯಿಂದ ಕೆಲವೊಂದು ಎರಡು ಮಾತನ್ನು ಹೇಳ ಬಯಸುತ್ತೇನೆ. ಮೊಟ್ಟ ಮೊದಲನೇ ಅಂದರೆ, ನಮ್ಮ ಒಳಗೆ ಇದು ಸಮಾಜದ ಬಗ್ಗೆ ಅಥವಾ ನಮ್ಮ ನಡುವಿನ ಭೇದ ಭಾವದ ಬಗ್ಗೆ ಯಾವುದೋ ಪ್ರಕಾರದ ಇರಬಾರದು. ಯಾಕೆ ಅಂದರೆ ನಮ್ಮ ಎಲ್ಲರಿಗೂ ಇರುವಂಥ ಮಾತು ಇದು ಸಂವಿಧಾನ ಇದು ಬಹಳ ಮುಖ್ಯ ಮತ್ತು ಅಹಂ ಇರತಕ್ಕಂಥ ಪಾಠ. ಸಂವಿಧಾನ ಇವತ್ತಿನ ಮಾತದಲ್ಲಿ ನಾವು ಬಹಳ ನಾವು ಇದರ ಬಗ್ಗೆ ಫೋಕಸ್ ಮಾಡಿದೆವು ಅಂದರೆ, ಸಂವಿಧಾನ ಡಾಕ್ಟರ್ BR ಅಂಬೇಡ್ಕರ್ ಅವ್ರದ ಬಗ್ಗೆ ನಾವು ಓದಿದೆವು ಅಂದರೆ, ಅವ್ರ ಬಗ್ಗೆ ನಾವು ನೋಡಿದೆವು ಅಂದರೆ, ಇವತ್ತು ನಮ್ಮ ನಡುವೆ ಇದ್ದಕ್ಕಂಥ ಪ್ರಶ್ನೆಗಳು ಮತ್ತು ಹೋರಾಟದಲ್ಲಿ ಯಾವುದೇ ಪ್ರಕಾರನ ಯಾವುದೇ ಪ್ರಶ್ನೆ, ಯಾವುದೇ ಇದರ ಬಗ್ಗೆ ಆಗಲಿ, ದೊಡ್ಡ ಕೆಲಸದ ಬಗ್ಗೆ ಆಗಲಿ, ಯಾವುದೇ ಸಮಾಜದ ಪ್ರಕಾರ ಬಗ್ಗೆ ಆಗಲಿ, ಇದರ ಬಗ್ಗೆ ನಮಗೂ ಬಹಳ ದೊಡ್ಡ ಒಂದು ವಿಶೇಷ ಉತ್ತರವನ್ನು ಸಿಗುತ್ತದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ನಾವು ತಿಳ್ಕೊಂಡು ಎಲ್ಲ ಸಂವಿಧಾನವನ್ನು ಬರೆದಿದ್ದವರು ಅಂತಕ್ಕಂಥದ್ದು. ಇವತ್ತಿನ ಮಟ್ಟ ಜಗತ್ತಿನಲ್ಲಿ ಯಾರು ಅಂಥವ್ರು ಬರಲಿಲ್ಲ. ಯಾಕಂತಂದರೆ ಎಲ್ಲ ಜಾತಿ ಧರ್ಮದವರು, ಎಲ್ಲ ಮನುಷ್ಯ ಇರತಕ್ಕಂಥ ಜೀವನ ಮಾಡೋರು ನಮ್ಮ ನಡುವೆ ಒಂದು ಸಂವಿಧಾನ ಒಂದು ಇತ್ತ ಅಂದರೆ, ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರು ಕಲಿತಿದ್ದು ಊರು, ಅವರು ಓದಿದಂಥ ಪುಸ್ತಕಗಳು, ಅವರು ಓದಿದಂಥ ಮೊದಲಿನ ಸಾಲಿ, ಅವ್ರ ಮೇಲೆ ಬರತಕ್ಕಂಥ ಕಷ್ಟಗಳು ಇವಂತೂ ನಮಗೆ ಗೊತ್ತಿದೆ. ಮತ್ತು ಮುಖ್ಯವಾದ ನಮ್ಮ ದೊಡ್ಡ ಉಲಮಾಗಳು ಅವರ ಬಗ್ಗೆ ಹೇಳಿರ್ತಕ್ಕಂಥದ್ದು ಇದೇ ಮಾತು ನಮ್ಮೆಲ್ಲರ ನಡುವೆ ಸಂವಿಧಾನವನ್ನು ನಾವು ಗಟ್ಟಿಯಾಗಿ ಏನೈತಿ ನಾವು ಹಳ್ಳಿನಿಂದ ಅದಕ್ಕೂ ಹಿಡ್ಕೋಬೇಕು. ಆದಷ್ಟು ನಾವು ಮಾಡಿದೆವು ಅಂದರೆ ಇವೆಲ್ಲ ಪ್ರಶ್ನೆಗಳು ನಮ್ಮ ಮುಂದೆ ಯಾವುವೂ ಇರೋದಿಲ್ಲ. ಒಗ್ಗಟ್ಟಿಯಾಗಿ ಏನೈತಿ ನಾವು ಈ ಕೆಲಸವನ್ನು ಮಾಡಬೇಕಾಗಿ ನಮಗೂ ಮುಂದೆ ಒಂದು ದೊಡ್ಡ ಹಾದಿ ಸಿಗ್ತದೆ. ಮತ್ತು ಯಾವುದೇ ಪ್ರಶ್ನೆ ಇಲ್ಲದ ನಾವು ಈ ಕೆಲಸಕ್ಕೆ ಮುಂದೆ ಹಾಕಲಿಕ್ಕೆ ಬಹಳ ಅನುಕೂಲ ನಮಗೂ ಆಗ್ತದೆ ನಮ್ಮ ನಡುವೆ ಇದಿತ್ತಂದ್ರೆ. ಅದಕ್ಕಾಗಿ ನಾವು ಯಾವುದೂ ನಮ್ಮ ನಡುವೆ ಭೇದ ಭಾವ ಇಲ್ಲದಿದ್ದಂಗೆ ಮತ್ತು ಎಲ್ಲ